ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮೆಂಡು ನ್ಯೂಸ್ ನೆಟ್ವರ್ಕ್. ವೀಕ್ಷಕರೇ, ಈಗ ಏನಾಗ್ತಿದೆ ಅಂದ್ರೆ ಕಳೆದ ವಾರಗಳಿಂದ ಇದು 4ನೇ ಬಾರಿ ಪೆಟ್ರೋಲ್ ಜಾಸ್ತಿ ಆಗಿರೋದು. ಪೆಟ್ರೋಲ್ ದರಗಳು ನೋಡಿದ್ರೆ ಗಗನಕ್ಕೆ ಏರ್ಬಿಟ್ಟಿದಾವೆ. ಬಡ ಸಾಮಾನ್ಯ ಜನರಿಗೆ ಆಗಿರ್ಬೋದು, ಮಧ್ಯಮ ವರ್ಗದಲ್ಲಿರೋರ್ಗಾಗಿರ್ಬೋದು, ಅವರಿಗೆಲ್ಲ ಇದರಿಂದ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ. ಈಗಾಗಲೇ ಪೆಟ್ರೋಲ್ ಬಂದ್ಬಿಟ್ಟು 110 ರೂಪಾಯಿ 93 ಪೈಸೆ ಆಗಿದೆ. ಡೀಸೆಲ್ 98 ರೂಪಾಯಿ 54 ಪೈಸೆ ಆಗಿದೆ. ತುಂಬಾನೇ ಇದರಿಂದ ಕಷ್ಟಗಳು ಅನುಭವಿಸ್ತಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಇವಾಗ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು ಜಾಸ್ತಿ ರೇಟ್ ಆಗಿದೆ. ಇದು 4ನೇ ಸಲ ಹೆಚ್ಚು ಮಾಡಿರೋದು ಸರ್ಕಾರ. ಸರ್, ನೀವು ಏನು ಹೇಳ್ತಿದ್ದೀರಾ ಸರ್? ನಿಮ್ಮ ಕಷ್ಟ ಏನಾಗ್ತಿದೆ? ಇದರಿಂದ ಬೆಲೆ ಏರಿಕೆ ಆಗಿದೆ ಅಲ್ವಾ, ಅದರಿಂದ ನಿಮ್ಗೆ ಏನು ಕಷ್ಟ ಆಗ್ತಿದೆ? ನಮ್ಮ ಬೆಲೆ ಏರಿಕೆಯಿಂದ ತುಂಬ ಜನಸಾಮಾನ್ಯರಿಗೆ ಮಾತ್ರ ತುಂಬ ಒತ್ತ ಬೀಳ್ತಾ ಇದೆ, ಪೆಟ್ಟಾಗ್ತಾ ಇದೆ. ಪ್ರತಿ ಸಾರಿನೂ ಪೆಟ್ರೋಲು ಡೀಸೆಲ್ಲು ಏರಿಕೆ ಮಾಡಿದ್ರೆ ಕೂಡ ಜನಸಾಮಾನ್ಯರಿಗೆ ಮಾತ್ರ ತೊಂದರೆ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಯಾರು ಬಡವರು ಇರ್ತಾರೆ, ಜನಸಾಮಾನ್ಯರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ. ಮೋದಿ ಹೇಳ್ತಾನೆ, ಬಸ್ಸಲ್ಲಿ ಓಡಾಡಿ ನೀವು ಓನ್ ವೆಹಿಕಲ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಇದ್ದಾಗ ಓನ್ ವೆಹಿಕಲ್ ನಮ್ಮ ಅವಶ್ಯಕತೆ ಇದ್ದೇ ಇರುತ್ತೆ, ತಗೊಂಡು ಹೋಗಬೇಕಾಗುತ್ತೆ. ಮೋದಿ ಬಸ್ಸಲ್ಲಿ ಓಡಾಡಿ ಹಾಗೆ ಮಾಡಿ ಇದು ಮಾಡಿ ಸಾರ್ವಜನಿಕ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಆದರೆ ಮೋದಿಯವರೇ ಇಷ್ಟುದ್ದ ಒಂದು ಸಾಲುಗಟ್ಟಲೆ ಕಾರ್ಗಳನ್ನ ಇಟ್ಕೊಂಡು ರೋಡ್ ಶೋ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಆಮೇಲೆ 5 ದಿನ ಪ್ರವಾಸ ಮಾಡಬೇಡಿ, ವಿದೇಶ ಪ್ರವಾಸ ಮಾಡಬೇಡಿ ಅಂತ ಹೇಳ್ತಾರೆ. ನಾವೇ 5 ದಿನ ಪ್ರವಾಸ ಮಾಡಿ ಬಂದರು, ವಿದೇಶ ಪ್ರವಾಸ. ಇದಕ್ಕೆಲ್ಲ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಮೋದಿಯವರು ಪ್ರತಿ ಸಾರಿನೂ ಪೆಟ್ರೋಲು ಡೀಸೆಲು ಜಾಸ್ತಿ ಏರಿಸ್ತಾನೆ ಇದ್ದಾರೆ. ಒಂದು ಕಾರಣ ಏನಂತಂದರೆ ಯುದ್ಧದ ಒಂದು ಪರಿಸ್ಥಿತಿ ಇರುವಾಗ ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಆಗ್ತಾ ಇದೆ, ಒಪ್ಕೊಳ್ಳೋಣ. ಆದರೆ ಈ ಎಲೆಕ್ಷನ್ನು ಏನು ಇದ್ವಲ್ಲ, ಪಂಚರಾಜ್ಯಗಳೆಲ್ಲ ಎಲೆಕ್ಷನ್ ಎಲ್ಲ ಮುಗಿದ್ವಲ್ಲ, ಅದಕ್ಕಿಂತ ಮುಂಚೆನೇ ಕೂಡ ಯುದ್ಧ ಇತ್ತು. ಅದಕ್ಕೂ ಮುಂಚೆ ಕೂಡ ಪೆಟ್ರೋಲು ಕಡಿಮೆ ರೇಟಿಗೆ ಕೊಡ್ತಾಯಿದ್ದು. 100 ರೂಪಾಯಿ ಪೆಟ್ರೋಲ್ ಇತ್ತು, ಈಗ 110 ರೂಪಾಯಿನ ಪೆಟ್ರೋಲ್ನ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಎಲೆಕ್ಷನ್ ಕಂಪ್ಲೀಟ್ ಆಯ್ತಲ್ಲ, ಎಲೆಕ್ಷನ್ ಕಂಪ್ಲೀಟ್ ಆಯಿತು, ರಿಸಲ್ಟು ಬಂತು. ಆ ಒಂದು ಉದ್ದೇಶ ಕಾರಣಕ್ಕೆ ಎಲೆಕ್ಷನ್ ಆದಮೇಲೆ ಎಲ್ಲ ಪ್ರೈಸನ್ನು ಜಾಸ್ತಿ ಮಾಡ್ಕೊತಾ ಬಂದರು. ಎಲೆಕ್ಷನ್ಗಿಂತ ಮುಂಚೆ ಯಾವುದೇ ರೀತಿ ಜಾಸ್ತಿ ಆಗಿದ್ದಿಲ್ಲ. ಆದರೆ ಎಲೆಕ್ಷನ್ ಆದಮೇಲೆ ಬೆಲೆಗಳ ಏರಿಕೆ ಜಾಸ್ತಿ ಆಗಿದೆ. ಅಡುಗೆ ಎಣ್ಣೆ ಆಗಿರ್ಬೋದು, ಸಿಲಿಂಡ್ರು 2,000 3,000 ಆಗಿದೆ ರೇಟೆಲ್ಲ. ಈ ಕಮರ್ಷಿಯಲ್ ಸಿಲಿಂಡ್ರೆಲ್ಲ ನಾರ್ಮಲಾಗಿ ಮನೆ ಬಳಕೆಗೆ ಯೂಸ್ ಮಾಡ್ತಕ್ಕಂಥ ಸಿಲಿಂಡರು 1,000 ದಾಟಿದೆ, 1,000 ಗಡಿ ದಾಟಿದೆ. ಇದೆಲ್ಲ ಸಮಸ್ಯೆಗೆ ಜನಸಾಮಾನ್ಯರಿಗೆ ಮಾತ್ರ ತೊಂದರೆ ಆಗ್ತದೆ. ದೊಡ್ಡ ಶ್ರೀಮಂತರು ರಾಜಕಾರಣಿಗಳು ಆರಾಮಾಗಿ ಕಾರಲ್ಲೇ ಓಡಾಡ್ತಾರೆ. ಜನರಿಗೆ ಮಾತ್ರ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಜನರು ಇದಕ್ಕೆ ಸರಿಯಾದ ರೀತಿ ತಕ್ಕ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪ್ರತಿಫಲ ನೀಡಬೇಕು. ಯಾವುದೇ ರೀತಿ ಆಮಿಷಗಳಿಗೆ ಒಳಗಾಗದೆ ಮುಂದೆ ಜನಪರ ಸರ್ಕಾರ ತರ್ತಕ್ಕಂಥ ನಾಯಕರುಗಳನ್ನ ಆರಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಬೆಲೆಗಳಂದರೆ ಏನು ತೊಂದರೆ ಅಷ್ಟೊಂದು ಇಲ್ಲ. ಯಾಕಂದರೆ ಈಗ ಸ್ವಲ್ಪ ಮೈಕ್ ಕೆಳಗೆ ಪ್ರಾಚೀನ ಇದರಲ್ಲಿ ಯುದ್ಧ ಆಗಿರೋದು. ಈಗ ಡಾಲರ್ಗೆ ನಾವು ಏನು ಪ್ರಯಾಣ ತೊಗೊಳ್ತಾ ಇದ್ದೀವಿ, ಅದು ರೇಟ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿರೋದ್ರಿಂದ ಈಗ ಮಾಡ್ತಾಯಿದ್ದೀವಿ. ಅದಕ್ಕೆ ಜಾಸ್ತಿ ಆಗಿದೆ ಅಂದರೆ ಇಷ್ಟೊಂದು ಜಾಸ್ತಿ ಆಗಿಲ್ಲ. ಹಿಂದೆ ಕಂಪೇರ್ ಮಾಡಿ ಏನು ಆಗಲ್ಲ. ಸಾಮಾನ್ಯ ಜನಗಳಿಗೆ ಒಂದೇ ಅತಿ ಹೆಚ್ಚು ಎಷ್ಟು ಮಾಡಿದ್ದಾರೆ 100 ರೂಪಾಯಿ ಎಲ್ಲ ಸೇರಿ ಹೌದು, ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದೇ ನಾವು ಕ್ಲೈಮ್ ಮಾಡೋದು. ಹೌದು ಸರ್. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ನವರು ಸೆಸ್ಸು ಅದೆಲ್ಲ ಅವರು ಇಲ್ಲೇ ಯಾವಾಗಲೂ ಹಾಕಿದ್ರು. ಈಗ ನಾವು ಸುಮ್ಮನೆ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಬ್ಲೇಮ್ ಮಾಡೋಕ್ಕಿದೆ, ಸ್ಟೇಟ್ ಗೌರ್ಮೆಂಟಲ್ಲಿ ಪಾತ್ರ ಇದ್ದಾರೆ. ಆ ಕಾರಣಕ್ಕೆ ನಾವು ಹೆಚ್ಚು ಹೊರೆ ಆದರೂ ನಾವು ಅನುಭವಿಸ್ಬೇಕು, ಏನು ಮಾಡೋಕ್ಕಾಗ್ತಿರೋದು ಪರಿಸ್ಥಿತಿ ಆಗಿದೆ. ಅವ್ರು ಹೆಂಗೆ ಮಾಡ್ತಾರೆ ಯಾರು ನಮ್ಮದೇ ಹೇಳ್ತಿದ್ದಿಲ್ಲ. ನಮ್ಮ ಕಷ್ಟ ಯಾರು ಕೇಳಬೇಕು? ಸಿದ್ದರಾಮಯ್ಯ ಹೇಳ್ಬೇಕಾ, ಹೇಳ್ಬೇಕಾ, ಯಾರಿಗೆ ಅವರು ಎಲ್ಲೇ ಇರ್ತಾರೋ ಅವರು ಹೇಳ್ತೀವಿ ಒಂಥರ ಆಯ್ತು, ಅವ್ರ ಪಾಟಿಗೆ ಅವ್ರು ಇರ್ತಾರೆ. ನಮ್ಮ ದುಡಿಯೋದಂತ ತಪ್ಪ.